ಚೆನ್ನಾಗಿ ನಿದ್ರೆ ಮಾಡ್ತಿಲ್ಲ ಅಂದರೆ ಸಣ್ಣ ಆಗಬೇಕು ತಾನೆ, ಅವಾಗಲೂ ಯಾಕೆ ನಾವು ದಪ್ಪ ಆಗ್ತೀವಿ ಹೇಳಿ? ಅದಕ್ಕೆ ಎರಡು ಮುಖ್ಯ ಕಾರಣಗಳಿದೆ. ಮೊದಲನೇದು, ಯಾವುದೇ ರೀತಿ ಒಂದು ರಿಪೇರ್ ರೀಸ್ಟೋರ್ ಕೆಲಸನ ಒಂದು ಸಿಟಿನಲ್ಲಿ ಯಾವಾಗ ಮಾಡ್ತಾರೆ? ನೈಟ್ ಟೈಮಲ್ಲಿ. ಎಲ್ಲ ಜನರು ಮಲಗಿರ್ತಾರೆ, ಟ್ರಾಫಿಕ್ ಇರೋದಿಲ್ಲ, ಆ ಟೈಮಲ್ಲಿ ರೋಡ್ ರಿಪೇರ್ ಎಲ್ಲ ಕೆಲಸಗಳು ನಡೆಯುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಹಾರ್ಟ್ ಒಂದು ಬಿಟ್ಟು ಬೇರೆ ಎಲ್ಲ ಆರ್ಗನ್ ಕೂಡ ರೆಸ್ಟ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ನಮ್ಮ ಸ್ಟ್ರೆಸ್ಸಿಂದ, ನಮ್ಮ ಪ್ರೀವಿಯಸ್ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ನಮ್ಮ ಸ್ಲೀಪ್ಲೆಸ್ ನೈಟ್ಸ್, ಇದೆಲ್ಲದರಿಂದ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನೆಲ್ಲ ರಿಪೇರ್ ಮಾಡೋ ಕೆಲಸ ನಾವು ಮಲ್ಕೊಂಡಾಗ ಆಗುತ್ತೆ. ಸೊ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ನೀವು ನೋಡಿ, ನಿಮ್ಗೇನೋ ಒಂದು ಕುರ ಆಗಿರುತ್ತೆ, ಬಾಡಿಯಲ್ಲಿ ಎಲ್ಲೋ ಒಂದು ಗಾಯ ಆಗಿರುತ್ತೆ ಅಂದ್ಕೊಳ್ಳಿ, ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೇಳ್ಬೇಕಾದ್ರೆ ಅದು ಸಾಕಷ್ಟು ಅದು ಗುಣ ಆಗಿರುತ್ತೆ, ಒಣಗಿರುತ್ತೆ ಅಲ್ವಾ? ಅದೇ ನೀವೇನಾದರೂ ಲೇಟ್ ನೈಟ್ ಜನರೆಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಟ್ರಾಫಿಕ್ ಇದೆ ಅಂದರೆ ರೋಡ್ ರಿಪೇರ್ ಎಷ್ಟು ಕಷ್ಟ ಆಗುತ್ತಲ್ವಾ? ಹಾಗೆ ನೀವು ನೈಟಿಗೆ ಏನಾದರೂ ನೀವು ಫುಡ್ ತಗೊಳ್ತಿದ್ದೀರಾ ಅಂದರೆ ಎಲ್ಲ ಆರ್ಗನ್ ಮತ್ತೆ ಕೆಲಸ ಮಾಡಬೇಕು, ಮೆಟಬಲೈಸ್ ಮಾಡಬೇಕು. ಆ ಟೈಮಲ್ಲಿ ರಿಪೇರ್ ಆ್ಯಂಡ್ ರೀಸ್ಟೋರ್ ಕೆಲಸ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಎರಡನೇ ಮುಖ್ಯ ಕಾರಣ ಏನಂದರೆ, ಗ್ರಿಲಿನ್ ಅನ್ನೋ ಒಂದು ಹಾರ್ಮೋನ್, ಲೆಪ್ಟಿನ್ ಅನ್ನೋ ಹಾರ್ಮೋನ್ ಇದೆ ನಮ್ಮ ಬಾಡಿಯಲ್ಲಿ. ಯಾವಾಗ ನಾವು ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಲೇಟ್ ನೈಟ್ ಎಚ್ಚರ ಇರ್ತೀವಲ್ಲ, ಆಗ ಈ ಗ್ರಿಲಿನ್ ಅನ್ನೋ ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಏನು ಈ ಹಾರ್ಮೋನ್ ಕೆಲಸ? ಹಂಗರ್, ಹಸಿವು ಅಂತ ನಮಗೆ ಫೀಲ್ ಮಾಡಿಸೋದು. ಸೊ ನಾವು ಇನ್ನಷ್ಟು ತಿಂತೀವಿ, ತಿನ್ನೋದ್ರಿಂದ ಎಗೇನ್ ನಾವು ದಪ್ಪ ಆಗ್ತೀವಿ. ಲೆಪ್ಟಿನ್ ಅನ್ನೋ ಹಾರ್ಮೋನ್ ಏನು? ಇದು ನಮಗೆ ಅಬ್ಬಾ ಹೊಟ್ಟೆ ತುಂಬಿತು ಅನ್ನೋ ಫೀಲಿಂಗ್ ಕೊಡೋದು. ನಾವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಟೈಮ್ ಸರಿಯಾಗಿ ಆ ಒಂದು ಹಾರ್ಮೋನ್ ಜಾಸ್ತಿ ಇರುತ್ತೆ. ಸೊ ನಮಗೆ ಹಸಿವಾಗೋದಿಲ್ಲ, ನಾವು ಒಳ್ಳೆ ನಿದ್ರೆಲಿರ್ತೀವಿ. ಸೊ ಡಿಸ್ಟರ್ಬ್ ಸ್ಲೀಪಿಂದ ಈ ಹಾರ್ಮೋನ್ ಜಾಸ್ತಿಯಾಗಿ ನಾವು ದಪ್ಪ ಆಗ್ತಾ ಹೋಗ್ತೀವಿ. ಸೊ ಹಾಗೆ ಡಿಪ್ರೆಷನ್ ಪೇಷಂಟ್ಸ್ ತುಂಬ ಯೋಚನೆಯಲ್ಲಿದ್ದಾರೆ, ನಿದ್ರೆ ಸರಿಯಾಗಿ ಮಾಡ್ತಿಲ್ಲ ಅಂದರೂ ಕೂಡ ದಪ್ಪ ಇರ್ತಾರೆ, ಅವರು ಸಣ್ಣ ಕಾಣಿಸೋದಿಲ್ಲ. ನೀವೇನಾದರೂ ರಾತ್ರಿ ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು 1 ಗಂಟೆ 2 ಗಂಟೆಗೆ ಮಲ್ಕೊಳ್ತಾ ಇದ್ದೀರಾ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ, ಆವಾಗ ನಾನು ಸ್ಲೀಪ್ ರಿಕವರ್ ಮಾಡ್ಕೊತೀನಿ, ಈ ಎಲ್ಲ ಹ್ಯಾಬಿಟ್ಸ್ ನಿಮಗೆ ಇದೆ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಮೆಡಿಕೇಷನ್ ವರ್ಕ್ ಆಗೋದಿಲ್ಲ. ಈವನ್ ನೀವು ಡಯಟ್ ಫಾಲೋ ಮಾಡಿದ್ರೂ ಕೂಡ ಅದರಿಂದನೂ ನಿಮಗೆ ಬೆನಿಫಿಟ್ಸ್ ಸಿಗೋದಿಲ್ಲ. ಸ್ಲೀಪ್ನ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ನೀವು ಈ ಥರ ಹಂತವಾಗಿ ನಿಮ್ಮ ಎಲ್ಲ ಒಂದು ಲೈಫ್ ಸ್ಟೈಲ್ ಡಯಟ್ನ ಚೇಂಜ್ ಮಾಡಿಕೊಂಡಾಗ 6 ತಿಂಗಳು 1 ವರ್ಷದಲ್ಲಿ ನಿಮಗೆ ರಿಸಲ್ಟ್ಸ್ ಕಾಣಿಸೋದಕ್ಕೆ ಶುರು ಆಗುತ್ತೆ. 1 ತಿಂಗಳು ಮಾಡಿಬಿಟ್ಟು ಸೆಕೆಂಡ್ ಮಂತೆ ನಿಮ್ಮ ಇರೆಗ್ಯುಲರ್ ಪೀರಿಯಡ್ ಸರಿ ಹೋಗಬೇಕು, ನಾನು ತೂಕ ಕಮ್ಮಿ ಆಗಿಬಿಡ್ಬೇಕು ಅಂದರೆ ಅದು ಆಗೋದಿಲ್ಲ. ನಾನು ಆ್ಯಸ್ ಅ PCOS ಪೇಷಂಟ್ಸ್ 1 ವರ್ಷ ಟೈಮ್ ತೊಗೊಂಡಿದ್ದೆ ನನ್ನ ಎಲ್ಲ ಒಂದು ಡಯಟ್ರಿ ಚೇಂಜಸ್, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು. ಮತ್ತೆ ಆ PCOD ನಾನು ಸ್ವಲ್ಪ ನನ್ನ ಲೈಫ್ ಸ್ಟೈಲ್ನ ಹಾಳು ಮಾಡ್ಕೊಂಡ್ಬಿಟ್ರೆ ಅಥವಾ ನಾನು ಡಯಟ್ನ ಸರಿ ಮಾಡಿಲ್ಲ ಅಂದರೆ ಮತ್ತೆ ನಾನು ಇದ್ದೀನಿ ಅಂತ ಅದು ತೋರಿಸ್ತಾ ಇರುತ್ತೆ. ಸಡನ್ನಾಗಿ 1-2 kg ವೆಯ್ಟ್ ಗೇನ್ ಆಗಿಬಿಡ್ತೀನಿ, ನನ್ನ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗುತ್ತೆ. ಬಟ್ ನಾನು ತುಂಬ ಕಾನ್ಷಿಯಸ್ ಆಗಿ ಆ ತಪ್ಪು ಮಾಡದೇ ಇರೋ ಥರ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.